ಸೌಂದರ್ಯ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷ ಮಂಜಪ್ಪ ಹೇಳಿಕೆ ಕೊಟ್ಟಿದ್ದಾರೆ. 10 ವರ್ಷಗಳಲ್ಲಿ ಸೌಂದರ್ಯ ಬ್ಯಾಂಕ್ಗೆ ಸ್ವಂತ ಬಿಲ್ಡಿಂಗ್ ಮಾಡಿದ್ದೀವಿ, 180 ಕೋಟಿ ವಹಿವಾಟು ನಡೆದಿದೆ, ಎಲ್ಲವೂ ಕೂಡ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಡೀತಾ ಇದೆ. ಅಂದರೆ ಯಾವುದೇ ರೀತಿಯಾದಂಥ ತಪ್ಪುಗಳಾಗ್ತಾ ಇಲ್ಲ. ಬ್ಯಾಂಕ್ ಚೆನ್ನಾಗಿ ನಡೀತಾ ಇರೋದು ಇವರಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೊಟ್ಟೆ ಕಿಚ್ಚಿಂದ ಈ ಥರ ಮಾಡ್ತಾ ಇದ್ದಾರೆ. ದಾಸರಹಳ್ಳಿ ರಾಜಕಾರಣಿ ವಿರುದ್ಧ ಮಂಜಪ್ಪ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈ ರೀತಿಯ ಕಿರುಕುಳ ಏನು ಹೊಸದಲ್ಲ, ಈ ಹಿಂದೆಯೂ ಕೂಡ ಕಿರುಕುಳ ಕೊಟ್ಟಿದ್ದಾರೆ. ನಮಗಷ್ಟೇ ಅಲ್ಲ, ದಾಸರಹಳ್ಳಿಯಲ್ಲಿ ಬಹುತೇಕರಿಗೆ ಈ ರೀತಿಯ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಮಂಜಪ್ಪ ಅವರು ಆರೋಪ ಮಾಡ್ತಾ ಇದ್ದಾರೆ. ಬೆಳೆದ 10 ವರ್ಷದಲ್ಲಿ ಸ್ವಂತ ಬಿಲ್ಡಿಂಗ್ ಮಾಡಿದ್ದೀವಿ. ಸುಮಾರು 180 ಕೋಟಿ ಹೆಚ್ಚು ಕಮ್ಮಿ ಡೆಪಾಸಿಟ್ ಇದೆ. ಸಾಲಗಳು ವಿತರಣೆ ಆಗ್ತಾ ಇದೆ, ವಸೂಲಿ ಆಗ್ತಾ ಇದೆ, ಕೆಲವು ವಸೂಲಿ ಆಗಲಿಕ್ಕೆ ಬಾಕಿ ಇದೆ. ಆ ವಸೂಲಿಯ ಪ್ರಯತ್ನದಲ್ಲಿ ಇದ್ದೀವಿ. ಈ 4 ಜನನೇ ಇವರೇ ತಯಾರು ಮಾಡಿಬಿಟ್ಟು ಅವರಿಗೆ ಸ್ಪಾನ್ಸರ್ ಕೊಟ್ಟು ಮಾಡಿದ್ದಾರೆ. ಪಾಪ ಅವ್ರುಗಳು ಬಲಿಪಶುಗಳು. ಇವರು ಹೇಳಿದಂತೆ ಕೇಳಬೇಕಲ್ಲ ಕಾರ್ಯಕರ್ತರು, ಹಂಗೆ ಮಾಡಿ ಹಾಕಿದ್ದಾರೆ. ಏನು ಮಾಡೋಣ? ಉದ್ದೇಶ ಇಷ್ಟೇ ಉದ್ದೇಶ. ಇವರು ಮೊದಲಿಂದಲೂ ಇದನ್ನೇ ಮಾಡ್ತಾ ಬಂದಿದ್ರಲ್ಲ. ಈಗ ನಮ್ಮ ಸ್ಕೂಲಿಗೆ ಆಯಿತು, ಅಟ್ಯಾಕ್ ಮಾಡಿದರು, ರೌಡಿಗಳನ್ನ ಕರ್ಕೊಂಬಂದರು, ಅದು ಕೇಸ್ ಇದೆ, ಬಾಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಕಂಪ್ಲೇಂಟು. ಶಿವಸ್ವಾಮಿ ಅಂತ ಇನ್ಸ್ಪೆಕ್ಟ್ರ್ ಇದ್ದರು, ಅವ್ರ ಮೇಲೆಲ್ಲ ಕೈ ಹಾಕಿದ್ರು, ಫುಟೇಜು ಇದೆ, ಕೇಸ್ ರಿಜಿಸ್ಟರ್ ಆಗಿದೆ. ಇತ್ತೀಚೆಗೆ ನಾವು ಕನ್ವರ್ಷನ್ ಮಾಡಿದ ಜಮೀನಿಗೆ ಅದಕ್ಕೂ ಬಂದರು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಡೆಮಾಲಿಷನ್ ಮಾಡೋಕ್ಕೆ ಬಂದರು. ಎಲ್ಲ ಒಂದಿಷ್ಟು ಇವರ ಮಾತುಗಳನ್ನ ಕೇಳಿ ಒಂದಿಬ್ಬರು AWಗಳು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದರು. ಕಿರುಕುಳ ತಾಳಲಾರದೆ ಊರೆಲ್ಲ ಇದೆ. ಏರಿಯಾದ ಕೆಲಸ ಮಾಡೋದು ಬಿಟ್ಟು ಯಾರು ಚೆನ್ನಾಗಿದ್ದಾರೆ ಅವ್ರನ್ನೆಲ್ಲ ಅಟ್ಯಾಕ್ ಮಾಡೋದು, ಅವರಿಗೆ ತೊಂದರೆ ಕೊಡೋದು, ಅದೇ ಅವ್ರದ್ದು ಉದ್ದೇಶ. ಯಾಕೆಂದರೆ ಇವು ಚೆನ್ನಾಗಿ ಬೆಳೆದ 10 ವರ್ಷದಲ್ಲಿ ಸ್ವಂತ